ಹಾಗೆ ಇವತ್ತು ಮಧ್ಯಾಹ್ನ ನಾನು ಮನೆಯ ಮೇಲೆ ಹೋದೆ ಪರಿವಾಳ ನೋಡೋಣ ಅಂತ. ನೋಡಿದ್ರೆ ಅಲ್ಲಿ ಕೂತೈತೆ. ಆಮೇಲೆ ಎಬ್ಬರಿಸ್ತೆ ಇಲ್ಲಿ ಬಂದು ಕೂತ್ಕೊಂತು. ಆಮೇಲೆ ನಾನು ಸೀದಾ ಹುಡುಗರು ರೆಡಿ ಮಾಡಿ ಕಳಿಸ್ದೆ ಗಾಯ್ಸ್. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಅಲ್ಲಿಂದನೂ ಎದೋಳ್ಬಿಡ್ತು ಗಾಯ್ಸ್. ಆಮೇಲೆ ಬಂದು ಸೀದಾ ಇಲ್ಲಿ ಕೂತ್ಕೊಂತು ನೋಡಿ. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಾನು ಹೇಳ್ತಿದ್ದು ಬದುಕು ನನ್ನ ಮಕ್ಕಳು ನೀವು ಇವತ್ತು ಬಂದು ಮಾತಾಡ್ತಾವ್ರೆ. ಏನಣ್ಣ ನನ್ನ ಮಕ್ಕಳ ಒಬ್ರು ಅನ್ಯಾಯ ಮಾಡಿಲ್ಲ. ಆಮೇಲೆ ಅಲ್ಲಿಗೆ ಹುಡುಗರು ಕಳಿಸ್ದೆ ಗಾಯ್ಸ್. ಅಲ್ಲಿ ನೋಡ್ರಿ ಆರ್ಬಿಡ್ತು ಸರಿ ಅಂತ ಇಲ್ಲಿ ಬಂದು ಕೂತ್ಕೊಂತು ನೋಡ್ರಿ. ಇಲ್ಲಿಗೂ ಕಳಿಸ್ದೆ ಗಾಯ್ಸ್. ಅವನು ತಲೆ ಕೆಡ್ಸ್ಕೊಂಡು ಆರ್ಸೆ ಬಿಟ್ಟ ಅನ್ಕೊಡ್ರಿ. ಆಮೇಲೆ ಪಕ್ಕದ ಬಿಲ್ಡಿಂಗಿಗೆ ಬಂತು ಗಾಯ್ಸ್. ಸೀದಾ ಮೇವಿಗೆ ಹಾಕ್ತೆ ನಾನು. ಏನೇನೋ ಸಾಹಸ ಮಾಡದೆ ಬರಲಿ ಅಂತ ಏನೇ ಮಾಡ್ರು ಬಂದಿಲ್ಲ. ಆಮೇಲೆ ಕಲ್ಲೊಡ್ದೆ ಎದೊಳ್ಬಿಡ್ತು. ಆರ್ತು ಗಾಯ್ಸ್. ಖುಷಿ ಆಯಿತು ನೋಡಿ. ಅಷ್ಟೊತ್ತು ಆರ್ತು, ಚೆನ್ನಾಗಿ ಆರ್ತು ಅಂದ್ಕೊಳ್ರಿ. ಹರಿ ತಲೆ ಕೆಡ್ಸ್ಕೊಂಡು ಎಲ್ಲೆಲ್ಲೋ ಹೋಗಿ ಹಿಂಗೆ ಹೋಗಿ ಇಲ್ಲೋಗಿ ಕೊನೆಗೆ ಇಲ್ಲಿ ಬಂತು ಗಾಯ್ಸ್. ಇಲ್ಲಿ ಬಂದು ಇಲ್ಲಿ ಇಳಿಯುತ್ತೇನೋ ಅಂತ ನೋಡಿದ್ವಿ. ಇಲ್ಲೂ ಇಳ್ದಿಲ್ಲ. ಸೀದಾ ನೋಡ್ತಾ ಹೋಯ್ತು. ಆಡ್ತು ಗಾಯ್ಸ್. ಹೋಗಿ ಲಾಸ್ಟ್ಗೆ ಅಲ್ಲೆಲ್ಲ ಕುತ್ಕೊಳಕ್ಕೆ ಹೋಯ್ತು. ಬಿಟ್ಟಿಲ್ಲ. ಅಲ್ಲೂ ಆರ್ತು ತಿರ್ಗಾ ಹಾರಿ ಕೊನೆಗೆ ಲಾಸ್ಟ್ಗೆ ನೋಡಿ ಗೈಸ್ ಹೋಗ್ಬಿಟ್ಟು ಸೀದಾ ಅಲ್ಲೆಲ್ಲ ಯಾವುದೋ ಒಂದು ಬಿಲ್ಡಿಂಗ್ ಮೇಲೆ ಕೂತ್ಕೊಂತು ಗೈಸ್. ಇಲ್ಲೆಲ್ಲ ಬಂತು ಇಳಿಯುತ್ತೇನೋ ಅಂತ ನೋಡಿದ್ವಿ. ಇಲ್ಲೆಲ್ಲೂ ಇಳಿಯೋಕ್ಕೆ ಬಿಟ್ಟ ಇಲ್ಲ ಅಂದ್ಕೊಳ್ರಿ ಬೇರೆ ಬಿಲ್ಡಿಂಗ್ ಮೇಲೆ. ಆಮೇಲೆ ಎಲ್ಲ ಕೂತ್ಕೊಂತು. ಅಲ್ಲಿಗೂ ಕಳಿಸ್ದೆ ಗೈಸ್. ಅಲ್ಲೂ ಎದೊಳ್ಬಿಡ್ತು. ಎದ್ದು ಸೀದಾ ಟ್ಯಾಂಕ್ ಮೇಲೆ ಹೋಯ್ತು. ಅಲ್ಲಿಗೂ ಹೋದ ಪಾಪ ಹುಡುಗ. ಏನೇನೋ ರಿಸ್ಕ್ ತೊಗೊಂಡು ರಿಸ್ಕ್ ತಿನ್ನೋಣ ಅಂತ ಅಂದ್ಬಿಟ್ಟು ಹೋದ. ಸ್ಟೂಲು ರೆಡಿ ಮಾಡ್ದೆ ಅಲ್ಲೇ ಒಂದು. ಸ್ಟೋಲ್ ಮೇಲೆ ಹತ್ತಿ ಸೀದಾ ಹೋದ ಗೈಸ್. ಹೋಗಿ ಹೆಂಗೋ ನಿಧಾನಕ್ಕೆ ಟ್ರೈ ಮಾಡಿದಾಗ ಗಂಡು ಹಾಕಾಯ್ತು. ಹೆಣ್ಣು ಹಾರ್ಬಿಡ್ತು ಗಾಯ್ಸ್. ನೋಡ್ರಿ ಹೆಣ್ಣು ಚೆನ್ನಾಗಿ ರೌಂಡ್ ಹೊಡಿತು. ಅವ್ನು ನೋಡಿದ್ರೆ ನಮ್ಮ ಹುಡುಗ ಅಲ್ಲಿಂದ ಗಂಡು ಹಿಡ್ಕೊಂಡು ಬಂದ್ಬಿಟ್ಟ. ಅವನಿಗೆ ಚಮಕಾಯ್ಸೋಕೆ ಬರಲ್ಲ. ಅಲ್ಲಿಂದ ಶಿಷ್ಯ ತಿರ್ಗಾ ನೋಡಿದ್ರೆ ಹಾರ್ಕೊಂಡು ಅದೇ ಬಿಲ್ಡಿಂಗ್ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟ ಗೈಸ್. ನೋಡಿ ಗೈಸ್ ಇದೇ ಗಂಡು. ಅಷ್ಟು ಆಟ ಆಡಿಸ್ತು ಸೀದಾ ತಿಕ್ಕ ಅವ್ರಿಗೆ ಎರಕ್ಕೆ ಹೊಡೆದು ಬಿಸಾಕ್ತೆ ಗೈಸ್. ಕಂಡಿಲ್ಲ ಅನ್ನೋ ಬೇಜಾರ್ಗೆ ಅದೇ ಎದೊಳ್ತು ಗೈಸ್. ಎದ್ದು ಸೀದಾ ಬಂತು ಚಮಕಾಯಿಸ್ತೆ. ನೋಡ್ರೆ ಹೋಗಿ ಶೀಟ್ ಮೇಲೆ ಕುತ್ಕೊಂಡ್ಬಿಡೋದ ತಿರ್ಗಾ. ಸಿಡಿಲ್ ಬಡ್ದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಅಯ್ಯೋ ಪಾಪಿಗಳ. ಆಮೇಲೆ ಗಂಡು ಹಿಡ್ಕೊಂಡು ಹಿಂಗೆ ತೋರಿಸ್ತಾ ಗೈಸ್. ಹೆಣ್ಣು ಸೀದಾ ಎದ್ದು ಬಂತು. ಚಮಕಾಯಿಸ್ತೆ ಹಿಡೀತು ಗೈಸ್. ಬಿಲ್ಡಿಂಗ್ ಮೇಲೆ ಮೇವು ಹಾಕಿದ್ದೆ. ನೋಡೋಣ ತಿನ್ನಲ್ವೋ ಅಂತ ಫೋನಿಗೆ ಬಿಟ್ಟು ಹಿಡಿಯೋಣ ಅಂತ ಹೋದೆ. ಅಷ್ಟರಲ್ಲಿ ವೀಡಿಯೋ ಆಫ್ ಆಗೋಯ್ತು. ಆದರೂ ಬಿಟ್ಟಿಲ್ಲ. ಹಿಡ್ದೆ ಗೈಸ್. ಲಾಕ್ ಮಾಡ್ಕೊಂಬಂದು ಸೀದಾ ಹುಡಂಗತ್ತೆ ನೋಡ್ರಿ. ಇದೇ ಹೆಣ್ಣು. ಎಂಥ ಮಿನ್ರಿ ಹೇಳ್ರಿ ಹೆಣ್ಣು. ಅಷ್ಟು ಆಟ ಆಡ್ಸೈತೆ 3 ದಿನದಿಂದ. ಸೀದಾ 2 ಕಿಲೋ ಕೇಜಿಗೆ ಹಾಕೊಂಡು ಮನೆಗೆ ಎತ್ಕೊಂಡು ಹೋದೆ ಗೈಸ್. ಓಕೆ ಫ್ರೆಂಡ್ಸ್, ಬೈ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.